ಆಗಬಾರ್ದಂತ ಮಾತಾಡೋಳು ಕೊನೆಯ ಭಾಷಣಕಾರ ಆಗಬಾರ್ದಂತ ಅವ್ರ ಹನಿ ಬರ ಸುಮಾರು ಇರ್ತೈತಿ. ಹಿಂದಿಯೊಳಗೆ ಒಂದು ಗಾದಿ ಮಾತು, ತಗದೀರ್ ಗಾಂಡು ರಹಿತ ಪಾಂಡು ಕ್ಯಾ ಕರೆಗ. ನಾ ಮೊದಲು ನೋಡಿನಿ, ಭಾಳ ಫುಲ್ ತುಂಬಿತ್ತು, ಈಗೂ ತುಂಬಿತ್ತು. ಯಾವಾಗ ನಮ್ಮ ತಿಕೋಟ ಶ್ರೀಗಳವ್ರು ಇಲ್ಲಿಂದ ಹೋದರು, ನಿರ್ಗಮಿಸಿದರು, ಹಂಗೆ ಖಾಲಿ ಆಗಕತ್ತಿದ್ದವು. ಆವಾಗ ನೆನೆಸ್ದೆವು, ಮೇರಾ ದಿಲ್ धड़कने लगा, क्योंकि दिल ही तो पागल है, क्या करूं. मुझे ला के बैठाया गुरुजी ने. ಹೇಳೋದು ನೀವೆಲ್ಲ ತಿಳ್ಕೊರಿ, ನಗು ಅನ್ನೋದು ಭಾಳ ತುಟ್ಟಿ ಆಗೈತಿ. ಇವತ್ತು ಎಲ್ಲವೂ ಗಂಟು ಮಾರಿನ ಹಾಕಿರ್ತಾವೆ. ಈ ಗಂಡುಗಳು ಗಂಟು ಮಾರಿಗಿರ್ತಾವೆ, ಹೆಣ್ಣುಗಳು ಗಂಟು ಮಾರಿಗಿರ್ತಾವೆ. ಎಲ್ಲಿ ನಗು ಬರ್ತೈತ್ರಿ? ತಿಳ್ಕೋರಿ ಬಂಧುಗಳೇ, 12 ತಾಸು ಅಲ್ಲ, 24 ತಾಸದೊಳಗೆ ಒಂದು 5 ನಿಮಿಷ 10 ನಿಮಿಷ ನಗಬೇಕಂತ. ನಗುವುದರಿಂದ 32 ರೋಗ ಹೋಗ್ತಾವಂತ. ನಗುವುದರಿಂದ 32 ರೋಗ ಹೋಗ್ತಾವ. ಗಂಟು ಮಾರಿ ಹಾಕೋದ್ರಿಂದ 32 ಇಂಟು ಡಬಲ್ ಎಷ್ಟು ಹಾಕತ್ರಿ? 64 ಅಲ್ಲ, 64 ಆದರೂ ಸಾಗೋದಿಲ್ಲ ಅದು. ಈ ಗಂಟು ಮಾರಿ ಏನೂ ಕೆಲಸ ಇಲ್ಲ, ಅದು ಉಪಯೋಗನೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವೆಲ್ಲರೂ ನಗ್ತಾ ಇರಬೇಕು. ನಗುವುದೇ ನಮ್ಮ ಧರ್ಮ, ನಗುವುದೇ ನಮ್ಮ ಆರೋಗ್ಯದ ಗುಟ್ಟು. ಭಾಳ ಸಂತೋಷ ಅಂತ ಕೇಳಿದ್ರೆ, ಹೆಂಡತಿ ನೋಡಿ ಗಂಡ ನಗಬೇಕು, ಗಂಡನ ನೋಡಿ ಹೆಂಡತಿ ನಗಬೇಕು, ಮಕ್ಕಳು ನೋಡಿ ಅವ್ವ ಅಪ್ಪ ನಗಬೇಕು. ಹಂಗಿಲ್ಲ, ಹಡ್ದಿರ್ತಾವೆ, ಅವರ ಹಡ್ದಿರ್ತಾರೆ. ಆ ಮಗು ಒಳಗ್ತೀನಿ ಮತ್ತೊಂದು ಶಿಕ್ಷರ ಬಾರಿಸ್ಬಿಡ್ತಾರೆ. ಎಲ್ಲಿ ನಗು ಬರ್ತೈತ್ರಿ ಅದು? ಹಾಗೇನಲ್ಲ, ನಗುವುದೇ ಇರಬೇಕು. ಅದಕ್ಕೆ ಇನ್ನೇನು ಹೆಚ್ಚಿನದ್ದು ಕೇಳಿದ್ರೆ, ಈ ಸ್ವಾಮಿ ಜೀವನ ಅಂದ್ರೆ ಇದು ಅಷ್ಟು ಸರಳ ಜೀವನ ಅಲ್ಲ. ನಿಮ್ಮೆಲ್ಲರೊಳಗೆ ಕೈಯೊಳಗೆ ಪಾರಾಗಿ, ಕಣ್ಣೊಳಗೆ ಪಾರಾಗಿ, ನಿಮ್ಮೆಲ್ಲರ ಭಾವದೊಳಗೆ ಪಾರಾಗಿರೋದಂದ್ರೆ ಅವ್ರು ಗ್ರೇಟ್. ಯಾರದು ಕೇಳಿದ್ರೆ ಗುರುಸಿದ್ಧ ಮಹಾಸ್ವಾಮಿಗಳವರು. ಇದು ಮುಳ್ಳಿನ ಹಾಸಿಗೆ ಇದ್ದಂಗೆ ಇದು ಸ್ವಾಮಿ ಜೀವನ. ಒಟ್ಟಿನ ಮೇಲೆ ತಾವೆಲ್ಲ ಈ ರಬಕೊಯಿ ಗ್ರಾಮಸ್ಥರು, ನಗರದವರು ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೀರಿ. ಹಿರಿಯರು ಹೇಳಾಗ್ತಿದ್ದರು, ನ ಭೂತೋ ನ ಭವಿಷ್ಯತಿ. ಐತಿಹಾಸಿಕ ದಾಖಲೆ ಮಾಡಿರ್ತಕ್ಕಂಥ ಹಿರಿಮೆ ಗರಿಮೆ ಯಾರಾದರೂ ಇದ್ರೆ ಅದು ರಬಕೊಯಿ ಭಕ್ತರಿಗೆ. ತಾವೆಲ್ಲ ಬಹಳಷ್ಟು ಪ್ರತಿಯೊಂದು ನಾನು ನೆನೆಸಿನಿ. ಇದೀಗ ನಮ್ಮ ಪ್ರಯಾಗರಾಜದೊಳಗೆ ಮಹಾಕುಂಭ ಮೇಳ ಇವತ್ತು ಪ್ರಾರಂಭವಾಯಿತು. 12 ವರ್ಷಕ್ಕೆ ಬರ್ತಕ್ಕಂಥ ಮಹಾಕುಂಭ ಮೇಳ ಅದು. ಇದನ್ನೆಲ್ಲ ದೃಶ್ಯಗಳು ನೋಡಿದಾಗ ಆ ಮಹಾಕುಂಭದ ಕೆಲವೊಂದು ದೃಶ್ಯಗಳು ಈ ಬ್ರಹ್ಮಾಂಡದ ಮಠದೊಳಗೆ ರಬಕೊಯ್ಯೊಳಗೆ ನಡೆದಾವಂತ ನಾನು ತಿಳ್ಕೊಂಡೆ ಅಷ್ಟೆ. ಇಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಧರ್ಮ ಇಲ್ಲ, ಹೆಣ್ಣು ಇಲ್ಲ, ಗಂಡು ಇಲ್ಲ, ಒಂದೇ ಭಾವನೆ, ನಾವೆಲ್ಲರೂ ಒಂದೇ. ಜಗವೇ ನನ್ನ ಮನೆ, ಲೋಕವೇ ನನ್ನ ಮನೆ ಅಂತ ಭಾವನೆ ಇಟ್ಟಿರತಕ್ಕಂಥ ಗುರುಸಿದ್ಧ ಮಹಾಸ್ವಾಮಿಗಳವರು ಸಮರ್ಪಣೆಗೊಂಡಿದ್ದಾರೆ. ತಾವೆಲ್ಲ ಹಾರೈಕೆಗಳನ್ನು ಕೊಡ್ಕೊತ ಬಂದಿದ್ದೀರಿ, ಭಾಳ ಸಂತೋಷ. ಒಟ್ಟಿನ ಮೇಲೆ ಹೇಳೋದೇನೆಂದ್ರೆ, ನಾವೆಲ್ಲ ಆನಂದದಿಂದ ಇರೋಣ, ಒಳ್ಳೆಯ ಕಾಯಕ ಮಾಡೋಣ. ಇದೀಗ ನಮ್ಮ ತಿಕೋಟ ಶ್ರೀಗಳು ಹೇಳಿದ್ರಲ್ಲ, ಅವರು ನಗೆಮಾರಿ ತಂದೆಗಳು. 12 ಶತಮಾನದಾಗ ಒಬ್ಬ ಶರಣರಾಗಿ ಹೋದರು. ನಗೆಮಾರಿ ತಂದೆಗಳು ದಿನ ನಗಿಸೋದು. ಅವ್ರು ಭಾಳ ಇನ್ನೂ ಮಾತಾಡಬೇಕಾಗಿತ್ತು, ಯಾಕೋ ಭಾಳ ದೂರಿಂದ ಬಂದಾರಲ್ಲ, ಭಾಳ ಚೆನ್ನಾಗಿ ನಗಿಸ್ತಾರೆ. ತಮಗೆಲ್ಲ ಮುಂಚಿತವಾಗಿ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮರಾಠಿಯೊಳಗೆ ಹೇಳ್ತಾರೆ, ತಿಲ್ಗುಲ್ಗ್ಯಾ ಗುಡುಗುಡು ಬೋಲ. ಮರಾಠಿಯೊಳಗೆ ತಿಲ್ಗುಲ್ಗ್ಯಾ ಗುಡುಗುಡು ಬೋಲ ಅಂದ್ರೆ ನಾವು ಕನ್ನಡದ ಏನಂತೀವಿ, ಎಳ್ಳು ಬೆಳ ತಗೊಳ್ನು ಏನು ಹೇಳ್ರಿ, ಎಳ್ಳು ಬೆಳೆದಂಗಿರೋನು. ಇನ್ನು ದಸರಾದೊಳಗೆ ರೀ ಬನ್ನಿ ಕೊಡೋದು, ನಾವು ನೀವು ಬಂಗಾರದಂಗಿರೋಣ. ನಾವು ನೀವು ಬಂಗಾರ ಇದ್ರೆ ಅದ್ಯಾಕೆ 80,000 ರೂಪಾಯಿ ಹಾಕಿತ್ತು? ನಾವು ಬಂಗಾರನ ಆಗಿಲ್ಲ, ಆಗೋದು ನೀ ಇಲ್ಲ. ತಿಳುಗುಳಿಗ್ಯಾ ಗುಡುಗುಡು ಬೇಡ, ತಿಳುಗುಳಿಗ್ಯಾ ಗುಡುಗುಡು ಬೋಲ ಅಂದ್ರೆ ಎಳ್ಳು ಬೆಳ ತೊಗೊಂಡು ಎಳ್ಳು ಬೆಳ್ದಂಗಿರೋಣತ್. ನಾವು ಎಳ್ಳು ಬೆಳ ತೊಗೊಂಡಿವಿ, ತಿಂದೀವಿ, ಆದರೆ ಎಳ್ಳು ಬೆಳ ಆಗಿಲ್ಲ. ಬಂಗಾರ ತೊಗೊಂಡು ಬಂಗಾರ ಕೊಟ್ಟಿವು, ಬಂಗಾರ ನಾವು ಆಗಿಲ್ಲ. ಒಂದು ವೇಳೆ ನಾವು ಬಂಗಾರ ಆಗಿದ್ವಿ ಅಂದ್ರೆ ಪತ್ತಾರ ಅಂಗಡಿನೂ ನಡೀತಿದ್ದಿಲ್ಲ. ಅದಕ್ಕೆ ಒಟ್ಟಿನ ಮೇಲೆ ನಿಮ್ಮೆಲ್ಲರ
ಒಂದು ಹದುಳ ಹೃದಯ ಭಕ್ತಿ ಯಾವತ್ತೂ ಇರಲಿ ಅಂತ ಹೇಳುತ್ತಾ, ಬ್ರಹ್ಮಾನಂದ ಶಿವಯೋಗಿಗಳು ಏನು ತಪಸ್ಸು ಮಾಡಿದ್ದಾರೆ ಅದು ಗುರುಸಿದ್ಧ ಶ್ರೀಗಳವ್ರ ಮೇಲಿದೆ. ಗುರುಸಿದ್ದೇಶ್ವರ ಆಶೀರ್ವಾದ ನಿಮಗೆಲ್ಲ ಇದೆ. ಅವ್ರು ಬಹಳಷ್ಟು ಹಾರೈಕೆಗಳನ್ನು ಕೊಡಲಿ ಅಂತ ಹೇಳುತ್ತಾ, ಕೊನೆಯದಾಗಿ ಬ್ರಹ್ಮಾನಂದ ಮಹಾಸ್ವಾಮಿಗಳ ಆಶೀರ್ವಾದ ಗುರುಸಿದ್ಧ ಶ್ರೀಗಳ ಮೇಲಿದೆ. ಶ್ರೀಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿದೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ